ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಫ್ಟರ್ ಇಫೆಕ್ಟ್ ಒಳಗಡೆ ನಾವು ಅನಿಮೇಷನ್ ಯಾವ ತರ ಮಾಡಬಹುದು, ಮತ್ತೆ ಸ್ಲೈಡ್ ಶೋಗಳನ್ನ ನಾವು ಯಾವ ತರ ಮಾಡಬಹುದು, ಮತ್ತೆ ಯಾವ ತರ ಎಲ್ಲ ಇಫೆಕ್ಟ್ ಅನ್ನ ಕೊಡಬೇಕಾಗಿದೆ ಅನ್ನೋದನ್ನ ನಿಮಗೆ ಆಫ್ಟರ್ ಇಫೆಕ್ಟ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತೇ ಫಸ್ಟ್ ಟೈಮ್ ನಾನು ಮಾಡೋದ ವಿಡಿಯೋ ನೋಡ್ತಾ ಇದ್ದೀರಿ. ಪ್ರತಿದಿನಾನು ಕೂಡ ನಾನು ಮಾಡೋದ ವಿಡಿಯೋಸ್ ಗಳನ್ನ ನೋಡ್ಬೇಕಾಗಿತ್ತು ಅಂದ್ರೆ ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜು ಒಂದು ಬೆಲ್ ಐಕನ್ ಗಂಟೆ ಬರುತ್ತೆ, ಮೇಲಿನ ಗಂಟೆ ಬಾರಿಸ್ಬಿಟ್ಟು ಸಾಕು. ನಾ ಮಾಡುವಂತ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗಿರುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬಂದಿರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ನಾನು ಮಾಡುವಂತ ವಿಡಿಯೋಸ್ ಗಳನ್ನ ನೋಡಿ ಕಂಪ್ಯೂಟರ್ ಕಲಿಯಬಹುದು. ನೋಡೋಣ ಇವತ್ತು ಯಾವ ತರ ನಾವು ಕೆಲಸಗಳನ್ನ ಮಾಡಬಹುದು, ಮತ್ತೆ ಆಫ್ಟರ್ ಇಫೆಕ್ಟ್ ಅಲ್ಲಿ ಯಾವ ತರ ನಾವು ಎಡಿಟಿಂಗ್ ನ ಕಲಿಯಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟ್ ಒಳಗೆ ಹೋಗಿ ಇಲ್ಲಿಂದ ಆಫ್ಟರ್ ಇಫೆಕ್ಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಅಡೋಬ್ ಆಫ್ಟರ್ ಇಫೆಕ್ಟ್ CS5 ಇದೆ, ಇದನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡ್ತಿದ್ದಾನೆ, ಯಾವ ತರ ಓಪನ್ ಆಗುತ್ತೆ ಅನ್ನೋದು ಕೂಡ ನಾವು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಓಪನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಓಕೆನಾ? ಓಕೆ, ಓಪನ್ ಆಗ್ತಿದ್ದಾನೆ. ನಮಗೆ ಈ ತರ ಒಂದು ವಿಂಡೋಸ್ ಓಪನ್ ಆಗುತ್ತೆ, ಯಾವುದು ಅಡೋಬ್ ಆಫ್ಟರ್ ಇಫೆಕ್ಟ್. ಓಕೆ, ಈ ತರ ಓಪನ್ ಆದಾಗ ನೀವೇನಾದ್ರೂ ಕೆಲಸ ಮಾಡಿರೋದು ಇತ್ತು ಅಂದ್ರೆ ನೀವೇನ್ ಮಾಡ್ಬೋದು, ಓಪನ್ ಪ್ರಾಜೆಕ್ಟ್ ಅಂತ ಹೇಳ್ಬೋದು. ಇಲ್ಲ ಸರ್ ನಾನು ಹೊಸದನ್ನೇ ಮಾಡ್ತಾ ಇದ್ದೀನಿ ಅಂದ್ರೆ ನ್ಯೂ ಕಂಪೋಸಿಷನ್ ಅಂತಾನು ಕೂಡ ಹೇಳ್ಬೋದು. ಇದೆಲ್ಲೂ ಕೂಡ ನಮ್ಗೆ ಇಲ್ಲಿ ವಾಪಸ್ ಮೇಲ್ಗಡೆ ಬರುತ್ತೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ, ಅಷ್ಟೇನು ಅವಶ್ಯಕತೆ ಇಲ್ಲ. ಇವಾಗ ಏನ್ ಮಾಡ್ತಾ ಇದೀನಿ, ಈ ತರ ಒಂದು ಕಾಂಪೋಸಿಷನ್ ಬಂದಾಗ ಇದರ ಒಳಗಡೆ ನಾವು ಒಂದು ಪೇಜ್ ಅನ್ನ ತಗೊಂಡು ಯಾವ್ದೆಲ್ಲ ಕೆಲಸ ಮಾಡಬಹುದು ಅನ್ನೋದು ಕೂಡ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ಕಾಂಪೋಸಿಷನ್ ಒಳಗೆ ಹೋಗಿ ನ್ಯೂ ಕಾಂಪೋಸಿಷನ್ ಅಂತ ಹೇಳ್ಬೇಕು. ಕಾಂಪೋಸಿಷನ್ ಅಂದ್ರೆ ನಾವು ಎಡಿಟ್ ಮಾಡುವಂತ ಒಂದು ಪೇಜ್, ಯಾವ ಫಾರ್ಮೆಟ್ ಅಲ್ಲಿ ನೀವು ಎಡಿಟ್ ಮಾಡ್ತಿರೋ ಅನ್ನೋದು ಕೂಡ ಇಲ್ಲಿ ಡಿಪೆಂಡ್ ಅಪಾನ್ ನಿಮ್ಮ ಮೇಲೆ ಇರುತ್ತೆ. ಓಕೆನಾ? ಓಕೆ, HDTV 220 ಮತ್ತೆ ಈ ತರ ಇರುತ್ತೆ. 1080 ಪಿಕ್ಸೆಲ್ ಒಳಗಡೆ ಹೈ ಕ್ವಾಲಿಟಿ ಬೇಕು ಅಂದ್ರೆ 1080 2997 ಫ್ರೇಮ್ ಒಳಗೆ ನೀವು ತಗೊಂಡು ಕೆಲಸ ಮಾಡಬಹುದು. ಅಷ್ಟೇ ಮೀಡಿಯಂ ಒಳಗೆ ಇರಬೇಕು ಅಂದ್ರೆ 720 25 ಅಥವಾ 29 ಫ್ರೇಮ್ ಒಳಗೆ ತಗೊಂಡು ಇದನ್ನ ಓಕೆ ಅಂತ ಮಾಡ್ಕೊಳ್ಳಿ. 1 ನಿಮಿಷ ಟೈಮಿಂಗ್ ಇದೆ. ಹಿಂದಿನ ವಿಡಿಯೋದೊಳಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ನಾನು ಮಾಡಿ ಹೇಳಿದ್ದೆ ನಿಮ್ಗೆ. ಇದನ್ನ ಓಕೆ ಮಾಡ್ಕೊತಾ ಇದ್ದೀನಿ. ಈ ತರ ಬರ್ತಿದ್ದಾನೆ. ಇದರ ಒಳಗಡೆ ನಾವು ಏನ್ ಮಾಡ್ಬೇಕಾಗಿದೆ, ಯಾವ ತರ ಎಲ್ಲ ಅನಿಮೇಷನ್ ಕೊಡಬಹುದು, ಯಾವ ತರ ಎಲ್ಲ ಮೂಮೆಂಟ್ಸ್ ಗಳನ್ನ ಮಾಡಬಹುದು, ಮತ್ತೆ ಯಾವ ತರ ಎಲ್ಲ ನಾವು ಸ್ಲೈಡ್ ಗಳನ್ನ ಇಲ್ಲಿ ಮೂಮೆಂಟ್ ಅನಿಮೇಷನ್ ಕೊಡಬಹುದು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ನಾವೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಒಂದು ಮೂವ್ ಟೂಲ್ ತಗೋಬೇಕಾಗಿದೆ. ಇಲ್ಲಿ ಕಾಣಿಸ್ತಿದೆಯಾ, ರೆಕ್ಟಾಂಗಲ್ ಟೂಲ್ ನ ತಗೋಬಹುದು, ಅಥವಾ ಇಲ್ಲಿ ರೈಟ್ ಕ್ಲಿಕ್ ಮಾಡ್ಕೊಂಡು ಆಡ್ ನ್ಯೂ ಅಥವಾ ಇಂಪೋರ್ಟ್ ಅನ್ನ ಫೋಟೋಶಾಪ್ ಒಳಗಡೆ ಇರುವಂತಹ ಫೈಲ್ಸ್ ಗಳನ್ನು ಕೂಡ ನೀವು ಇಲ್ಲಿ ಓಪನ್ ಮಾಡ್ಕೋಬಹುದು. ನ್ಯೂ ಫೋಲ್ಡರ್ ಅಂದಾಗ ಬೇರೆ ಬೇರೆದು ಕೂಡ ನೀವು ತಗೊಂಡು ಎಡಿಟ್ ಅನ್ನ ಮಾಡಬಹುದು. ಓಕೆನಾ? ನನ್ಗೇನ್ ಮಾಡ್ಬೇಕಾಗಿದೆ, ಇಲ್ಲಿಂದ ಒಂದು ನ್ಯೂ ಫೋಲ್ಡರ್ ರೆಕ್ಟಾಂಗಲ್ ನ ತಗೋಬೇಕಾಗಿದೆ. ರೆಕ್ಟಾಂಗಲ್ ಯಾವ ತರ ತಗೋಬೇಕಪ್ಪ ಅನ್ನೋದು ಕೂಡ ಇಲ್ಲಿ ಬಾರ್ಡರ್ ಮತ್ತೆ ಬಹಳ ಜಾಸ್ತಿ ಬರ್ತಾ ಇದೆ, ಇಲ್ಲಿಂದ ಕಡಿಮೆ ಇಟ್ಕೊಳ್ಳೋಣ. ಓಕೆನಾ? ಬಾರ್ಡರ್ ನಮಗೆ ಬೇಕಾಗಿಲ್ಲ ಅಂದ್ರೆ ನೀವೇನ್ ಮಾಡ್ಬೋದು, ಇಲ್ಲಿಂದ ಬಾರ್ಡರ್ ಬೇಡ ಅಂತಾನು ಕೂಡ ನೀವು ಕಲರ್ ನ ಫಿಲ್ ಮಾಡ್ಬೋದು. ಓಕೆನಾ? ಬಾರ್ಡರ್ ಅಂತೂ ನಾವು ತೆಗ್ದಿದ್ದೀವಿ. ಓಕೆ, ಈ ತರ ಒಂದು ನಮ್ಗೆ ಇಲ್ಲಿ ಒಂದು ಸ್ಲೈಡ್ ಕೂಡ ಬಂದಿದೆ, ಇಲ್ಲಿ ನೋಡ್ಬೋದು. ಇದನ್ನ ಏನ್ ಮಾಡ್ಬೇಕಾಗಿದೆ, ನನಗೆ ಮೂಮೆಂಟ್ಸ್ ಕೊಡ್ಬೇಕಾಗಿದೆ. ಓಕೆನಾ? ಈ ತರ ಮೂಮೆಂಟ್ಸ್ ಮತ್ತೆ ಮೊನ್ನೆ ಒಂದೇ ಮೂಮೆಂಟ್ಸ್ ಅನ್ನ ಮಾಡಿ ತೋರಿಸಿದ್ದೆ. ಇವತ್ತು 2-3 ತರದ ಮೂವ್ಮೆಂಟ್ ಗಳನ್ನ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ಅಥವಾ ರೌಂಡ್ ಆಗಿ ಇಫೆಕ್ಟ್ ಆಗುವಂತದನ್ನು ಕೂಡ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ರೊಟೇಟ್ ಆಗ್ಬೇಕು, ಒಂದು ತರ ಎಡಿಟ್ ಆಗ್ಬೇಕು ಅನ್ನೋದು ಕೂಡ ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಮಾಡ್ಕೊಳ್ಳೋಣ, ಇನ್ನು ಸ್ವಲ್ಪ ಇದು ಈ ತರ ಇರಲಿ. ನೆಕ್ಸ್ಟ್ ಇದನ್ನ ಏನ್ ಮಾಡ್ತೀನಿ ನಾನು, ಈ ಪಾಯಿಂಟ್ಸ್ ಏನಿದೆಯಲ್ಲ ಸೆಂಟರ್ ಒಳಗೆ ಇಡಬೇಕು. ಅವಾಗ ಏನ್ ಮಾಡ್ಬೇಕು, ಪೋಯಿಂಟ್ ಪಾಯಿಂಟ್ ಅನ್ನ ತಗೊಂಡು ಇದನ್ನ ಯಾವುದೇ ಕಾರಣಕ್ಕೂ ಈ ಪಾಯಿಂಟ್ಸ್ ಯಾವ ತರ ಇರುತ್ತೆ ಡಿಫೆಂಡ್ ಅಪಾನ್ ಇದ್ರ ಮೇಲೆನೆ ಅದು ನಮ್ಗೆ ಅನಿಮೇಷನ್ ಆಗ್ಲಿಕ್ಕೆ ಶುರು ಆಗುತ್ತೆ. ಮೂಮೆಂಟ್ ತಗೊಳ್ಳೋಣ. ಓಕೆನಾ? ಇದು ಇಲ್ಲೇ ಇರಲಿ. ನೆಕ್ಸ್ಟ್ ಇದು ಸೆಂಟ್ರಲ್ಲಿ ಇಟ್ಕೊಳ್ಳೋಣ. ಓಕೆನಾ? ಇದನ್ನ ಸೆಂಟ್ರಲ್ಲಿ ಇಟ್ಕೊಳ್ಳೋಣ. ಇದೇ ತರ ಇನ್ನೊಂದು ತಗೋಬೇಕಾಗಿದೆ ನನಗೆ. ಮತ್ತೆ ಅಂದ್ರೆ ಇಲ್ಲಿಂದ ರೆಕ್ಟಾಂಗಲ್ ಬೇಡ, ರೌಂಡ್ ಒಂದು ತಗೊಂಡೋಣ. ಯಾವುದು ಸ್ಟಾರ್ ತಗೊಳ್ಳೋಣ. ಓಕೆ, ಸ್ಟಾರ್ ತಗೊಳ್ಳೋಣ. ಅಂದ್ರೆ ನಿಮ್ಗೆ ಅಲ್ಲಿ ಗೊತ್ತಾಗಬೇಕು ಸ್ಟಾರ್ಸ್ ಅಥವಾ ಯಾವ ತರ ಇದೆ. ಶಿಫ್ಟ್ ಹಿಡಿದು ನೀವು ಮಾಡ್ಬೋದು. ಮೂವ್ ಟೂಲ್ ತಗೊಂಡು ನೀವು ಇದನ್ನ ಸ್ವಲ್ಪ ಸಣ್ಣದು ಕೂಡ ಮಾಡ್ಬೋದು. ಅಂದ್ರೆ ಅದರ ಸೆಂಟರ್ ಪಾಯಿಂಟ್ ಯಾವ ತರ ಇರುತ್ತಲ್ಲ ಡಿಫೆಂಡ್ ಅಪಾನ್ ಅದರ ಮೇಲೆ ಅದು ಏನಾಗ್ತಾ ಇರುತ್ತೆ, ಬದಲಾವಣೆಯಾಗಿ ಕೆಲಸ ಮಾಡ್ತಾ ಇರುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿಂದ ಅದಕ್ಕೆ ಆ್ಯಡ್ ಏನು ಬೇಕಾಗಿಲ್ಲ, ಅದನ್ನ ನಮ್ಗೇನು ಅಷ್ಟೊಂದು ಯೂಸ್ ಇಲ್ಲ ಅಂತ ಅನ್ಸುತ್ತೆ, ಅದೇನು ತೆಗೆದ್ಬಿಡಿ. ಓಕೆನಾ? ನಮ್ದು ಅದನ್ನು ಕೂಡ ಅದರಲ್ಲಿ ಅಟ್ಯಾಚ್ಮೆಂಟ್ ಆಗಿದೆ. ಕಂಟ್ರೋಲ್ Z ಮಾಡೋಣ. ಓಕೆ, ಅದರಲ್ಲಿ ಇರಬಾರ್ದು ಅದು. ಓಕೆನಾ? ಸಪ್ರೇಟ್ ಆಗೇ ಬರ್ಬೇಕಂತೇಳಿ ಇಲ್ಲಿಂದ ಮತ್ತೆ ಏನ್ ಮಾಡ್ತೀನಿ ನಾನು, ಇಲ್ಲಿ ಸ್ಟಾರ್ ಅನ್ನ ತಗೊಳ್ಳೋಣ. ಓಕೆ, ಸಪ್ರೇಟ್ ಆಗಿ ಬಂದಿದೆ. ಓಕೆ, ಇದನ್ನು ಕೂಡ ಇಲ್ಲಿ ಇಟ್ಕೊಂಡ್ಬಿಡೋಣ. ಸೆಂಟ್ರಲ್ ಇದೆ, ಇದರ ಪಾಯಿಂಟ್ ಪ್ರಾಬ್ಲಮ್ ಇಲ್ಲ, ಸೆಂಟ್ರ್ ಒಳಗಿದೆ. ಇದನ್ನು ಕೂಡ ನಾನು ಇಲ್ಲಿ ಇಟ್ಕೊಂಡ್ಬಿಡ್ತೀನಿ. ಇದು ಈ ತರ ಇಲ್ಲಿಂದ ರೊಟೇಷನ್ ಆಗಿ ಹೋಗ್ತಿರ್ಬೇಕು. ಇವೆರಡನ್ನೇ ನಿಮ್ಗೆ ರೊಟೇಷನ್ ಮಾಡಿ ತೋರಿಸ್ತೀನಿ ನಾನು. ಇದಕ್ಕೂ ಕೂಡ ಒಂದು ಮೊದಲು ಇದಕ್ಕೇನು ಬೇಡ, ಮೊದಲು ಇದಕ್ಕೆ ರೊಟೇಷನ್ ಮಾಡೋಣ. ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣವಾ? ಅವಾಗ ನಾವು ಸ್ವಲ್ಪ ದೊಡ್ಡದು ಕೂಡ ಮಾಡ್ಬೋದು. ಇಷ್ಟೇ ಇರಲಿ. ಇದನ್ನ ಸೆಂಟರ್ ಪಾಯಿಂಟ್ ಮತ್ತೆ ಸ್ವಲ್ಪ ಸೆಂಟ್ರಲ್ಲಿ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಇದನ್ನ ರೊಟೇಷನ್ ಮಾಡಬೇಕಾಗಿದೆ. ಸೆಂಟರ್ ಒಳಗೆ ಅನಿಮೇಷನ್ ಆಗಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಯಾವುದೇ ಅನಿಮೇಷನ್ ಮಾಡಬೇಕಾಗಿತ್ತು ಅಂದ್ರೆ ಟ್ರಾನ್ಸ್ಫಾರ್ಮ್ ಅನ್ನೋದು ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಇದನ್ನ ನೀವು ಕಲ್ಕೋಬೇಕಾಗತ್ತೆ. ಅವಾಗ ಇಲ್ಲಿ ಪೊಸಿಷನ್ ಸ್ಕೇಲ್ ಏನೇನಿದೆಯಲ್ಲ, ಈ ಸ್ಕೇಲ್ ಅನ್ನೋದು ಏನಿರತ್ತಪ್ಪ ಅಂದ್ರೆ ಸ್ಕೇಲ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ, ಇಲ್ಲಿಂದ ತುಂಬಾ ಕಡಿಮೆ ಆಗಿರುತ್ತೆ. ಈ ತರ 0 ಒಳಗಡೆ
ನೆಕ್ಸ್ಟ್ ಇದನ್ನು ಆನ್ ಮಾಡಿದಾಗ ಜೀರೋದಲ್ಲಿ ಇಟ್ಕೊಂಡಾಗ ಸ್ವಲ್ಪ ಮುಂದ್ಗಡೆ ಬರ್ತಿದ್ದಾಗನೇ ನಾನು ಏನು ಮಾಡ್ತೀನಿ, ಇದಕ್ಕೆ ಸ್ಕೇಲಿಗೆ ಸ್ವಲ್ಪ ಈ ಥರ ದೊಡ್ಡದು ಕೂಡ ಮಾಡ್ಕೊಂಡಿರ್ತೀನಿ ರೀ. ಓಕೆ, ಈ ಥರ ಸ್ಕೇಲ್ ಕೂಡ ನಾನು ಏನು ಮಾಡಿರ್ತೀನಿ, ಇಲ್ಲಿ ಸ್ವಲ್ಪ ದೊಡ್ಡದು ಕೂಡ ಮಾಡ್ಕೊಂಡಿರ್ತೀನಿ. ಇಲ್ಲಿಗೆ ಬಂದಾಗ ನೋಡಿ, ವಾಪಸ್ ಬಂದಾಗ ಈ ಥರ ಬಂದಿರತ್ತೆ. ಬತ್ತಾ, ಇಲ್ಲಿಗೆ ಬರ್ತಿದ್ದಾಗ ಏನಾಗಬೇಕದು, ನನಗೆ ಮುಂದೆ ಮೂಮೆಂಟ್ ಇಲ್ಲಿಗೆ ಬರ್ತಿದ್ದಾಗ ಏನಾಗಬೇಕು, ರೊಟೇಷನ್ ಆಗಬೇಕು. ಅವಾಗ ನಾವೇನು ಮಾಡಬೇಕು, ಇಲ್ಲಿ ರೊಟೇಷನ್ ಆನ್ ಮಾಡ್ಕೋಬೇಕು. ಇದೇ ಟೈಮಿಗೆ ರೊಟೇಷನ್ ಆನ್ ಮಾಡಿಕೊಂಡು ಸ್ವಲ್ಪ ಮುಂದೆ ತಗೊಂಡಾಗ ನಾವೇನು ಮಾಡಬೇಕಾಗತ್ತೆ, ಅಲ್ಲಿ ರೊಟೇಷನ್ ಕೂಡ ಅದಕ್ಕೆ ಕೊಡಬೇಕಾಗತ್ತೆ. ಓಕೆ, ಇಲ್ಲಿ ನೀವು ಏನು ಮಾಡ್ಬೋದು, ಇಲ್ಲಿ ರೊಟೇಷನ್ ಕೂಡ ಆಗುತ್ತೆ. ನೋಡಿ, ಇವಾಗ ವಾಪಸ್ ಅಲ್ಲಿಂದ ಲೈಟಾಗಿ ಬರುತ್ತೆ. ಬಂದ ನಂತರ ರೊಟೇಷನ್ ಕೂಡ ಆಗಲಿಕ್ಕೆ ಶುರು ಆಗುತ್ತೆ. ಅಂದರೆ ಭಾಳ ಫಾಸ್ಟ್ ಇದೆ. ಸ್ವಲ್ಪ ಸ್ಲೋನು ಕೂಡ ಮಾಡಿದ್ರೆ ಏನಾಗ್ತದೆ, ಸ್ವಲ್ಪ ನಿಮ್ಗೆ ಸ್ಲೋ ಆಗಿನೂ ಕೂಡ ಕಾಣಿಸುತ್ತೆ. ನೋಡಿ, ಈ ಥರ ರೊಟೇಷನ್ ಕೂಡ ಆಗುತ್ತೆ. ರೊಟೇಷನ್ ಆದಮೇಲೆ ಮತ್ತೇನಾಗಬೇಕು, ನನಗಿಲ್ಲಿ ರೊಟೇಷನ್ ಆದಮೇಲೆ ಪೊಸಿಷನ್ ಚೇಂಜ್ ಆಗಬೇಕು. ಆವಾಗ ಮತ್ತೆ ನೀವೇನು ಮಾಡ್ಬೋದು, ಇಲ್ಲಿಂದ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲಿ ಪೊಸಿಷನ್, ಸಪೋಸ್ ಇನ್ನೂ ಸ್ವಲ್ಪ ಒಳಗಡೆನೇ ಇಟ್ಕೊಂಡು ನೀವೇನು ಮಾಡ್ಬೋದು, ಇಲ್ಲಿ ಪೊಸಿಷನ್ ಆನ್ ಮಾಡಿಕೊಂಡು ಅದರ ಪೊಸಿಷನ್ ಕೂಡ ನೀವು ಬದಲಾವಣೆಯನ್ನು ಮಾಡ್ಬೋದು. ಈ ಥರ ಬೇರೆ ಬೇರೆ ಥರದ ಬದಲಾವಣೆಯನ್ನು ಕೂಡ ನೀವೇನು ಮಾಡ್ಬೋದು, ಇಲ್ಲಿ ಚೇಂಜನ್ನು ಮಾಡ್ಬೋದು. ರೊಟೇಷನ್ ಇನ್ನೂ ಸ್ವಲ್ಪ ಮುಂದೆ ತೊಗೊಂಡ್ರು ಪರವಾಗಿಲ್ಲ. ಓಕೆನಾ, ಇದು ರೊಟೇಷನ್ ಪಾಯಿಂಟ್ ಇದೆ, ಹೌದಲ್ವಾ? ಇದನ್ನು ಈ ರೊಟೇಷನ್ ಪಾಯಿಂಟನ್ನು ಸ್ವಲ್ಪ ನೀವೇನು ಮಾಡ್ಬೋದು, ಇಲ್ಲಿ ಮುಂದ್ಗಡೆನೂ ಕೂಡ ತೊಗೋಬೋದು. ಅಂದರೆ ನಾವು ಟೈಮಿಂಗ್ ಅನಿಮೇಷನ್ ಕೊಡುವಂಥದ್ದು ಪೊಸಿಷನ್ ಏನಿರುತ್ತಲ್ಲ ಅಲ್ಲಿವರೆಗೂ ಕೂಡ ನಾವು ಏನು ಮಾಡ್ಬೋದು, ಅದನ್ನು ಬದಲಾವಣೆಯನ್ನು ಮಾಡ್ಬೋದು. ಟೈಮಿಂಗ್ ಕೊಡ್ರಿ, ಈ ಥರ ಸ್ವಲ್ಪ ಮುಂದ್ಗಡೆ ತೊಗೊಂಡೋಗೋಣ. ಇನ್ನೂ ಸ್ವಲ್ಪ ಕೆಳಗಡೆ ಬೇಕು ಅಂದರೆ ಇಲ್ಲಿ ತೊಗೊಳ್ಳೋಣ. ಇನ್ನೂ ಸ್ವಲ್ಪ ಮುಂದ್ಗಡೆ ಬೇಕು ಅಂದರೆ ಎಲ್ಲಿ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿಗೆ ತೊಗೋಬೋದು. ಇದನ್ನೇ ವಾಪಸ್ ಅನಿಮೇಷನ್ ಮಾಡಿ ನೋಡಿದಾಗ ಯಾವ ಥರ ಆಗ್ತಾ ಇರುತ್ತೆ ಅಂದರೆ, ನೀವು ಇಲ್ಲೇ ಪ್ಲೇ ಅಂತ ಮಾಡಿ. ಓಕೆನಾ, ನೋಡಿ ಈ ಥರ ನಮ್ಗೆ ಏನಾಗ್ತಾ ಇರುತ್ತೆ, ಒಂದು ಆಯ್ತಿದ್ದು. ಓಕೆ, ಈ ಥರ ನೋಡಿ ಮೇಲ್ಗಡೆನೂ ಹೋಗುತ್ತೆ, ನೆಕ್ಸ್ಟ್ ಕೆಳಗಡೆನೂ ಬರುತ್ತೆ. ನೀವು ಕಂಪ್ಯೂಟರ್ ಆಫ್ ಮಾಡಿದಾಗ ನಿಮ್ಮ ಕಡೆ ಒಂದು ಅನಿಮೇಷನ್ ಕೂಡ ಕಾಣಿಸ್ತಾ ಇರುತ್ತೆ ಈ ಥರ. ಓಕೆನಾ, ಈ ಥರನೂ ಕೂಡ ನಾವು ಏನು ಮಾಡ್ಬೋದು, ಇದನ್ನು ಈಸಿಯಾಗಿರುವಂಥ ಅಂದರೆ ಒಂದು ಫ್ರೇಮ್ ಅನಿಮೇಷನ್ ಮಾಡೋದನ್ನು ಗೊತ್ತಾಯಿತು. ನೆಕ್ಸ್ಟ್ ನಿಮಗೆ ಇದನ್ನು ಇಫೆಕ್ಟ್ ಯಾವ ಥರ ಕೊಡಬೇಕು, ಮತ್ತು ಇದನ್ನೆಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಮತ್ತೆ ಇದಕ್ಕಿಂತ ಜಾಸ್ತಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೆಲ್ಲ ಥರನ ನಾವು ಎಡಿಟ್ ಮಾಡ್ಬೋದು ಮತ್ತು ಏನೇನು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಾನು ಮಾಡುವಂಥ ಈ ಥರ ಪ್ರತಿಯೊಂದು ವಿಡಿಯೋಸ್ಗಳನ್ನು ತಪ್ಪಲಾರದೆ ನೋಡ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂಥ ಎಲ್ಲ ಆತ್ಮೀಯ ವೀಕ್ಷಕರಿಗೆ.